ಹಲೋ ಸ್ಟೂಡೆಂಟ್ಸ್, ಇವತ್ತು ನಮ್ಮ ಕರೆಂಟ್ ಇವೆಂಟಲ್ಲಿ ಈ ಎತ್ತಿನ ಹೊಳೆ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಎತ್ತಿನ ಹೊಳೆ ಅಂತ ಅಂದರೆ ಅದರ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಏನಿದೆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಅಂತ ಹೇಳಿದರೆ, ಸೊ ಈ ಎತ್ತಿನ ಹೊಳೆ ಅಂತ ಇದೆಯಲ್ಲ, ಎತ್ತಿನ ಹೊಳೆ ಅಂತಕ್ಕಂಥದ್ದು ಇದು ಒಂದು ನದಿಯ ಹೆಸರು. ಇದು ಒಂದು ನದಿಯ ಹೆಸರು. ಈ ನದಿ ಏನಿದೆಯಲ್ಲ, ಇದು ನೇತ್ರಾವತಿ ನದಿಗೆ ಉಪನದಿ. ಇದು ನೇತ್ರಾವತಿ ಟ್ರೈಬ್ಯೂಟರಿ, ನೇತ್ರಾವತಿ ನದಿಯ ಒಂದು ಉಪನದಿ ಇದು. ಈ ಎತ್ತಿನ ಹೊಳೆಯ ಪ್ರಾಜೆಕ್ಟ್ ಅಂತ ಅನ್ನೋದನ್ನು, ಸೊ ಇದನ್ನು ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಇನ್ನೊಂದು ಹೆಸರಿದೆ, ಅದು ನೇತ್ರಾವತಿ ರಿವರ್ ಡೈವರ್ಷನ್ ಪ್ರಾಜೆಕ್ಟ್. ನೇತ್ರಾವತಿ ನದಿಯ ಆ ನದಿಯ ನೀರನ್ನು ಡೈವರ್ಟ್ ಮಾಡ್ತಕ್ಕಂಥದ್ದು, ಅದನ್ನು ಬೇರೆ ಕಡೆ ತಿರುಗಿಸ್ತಕ್ಕಂಥದ್ದು. ಇದು ಒಂದು ಪ್ರಾಜೆಕ್ಟ್ ಆಫ್ ಕರ್ನಾಟಕ. ಇದರ ಉದ್ದೇಶ, ಇದರ ಗುರಿ ಅಂತ ಹೇಳಿದರೆ, ಇಟ್ ಈಸ್ ಟು ಸಪ್ಲೈ ಡ್ರಿಂಕಿಂಗ್ ವಾಟರ್ ಟು ಡ್ರಾಟ್ ಪ್ರೋನ್ ಏರಿಯಾಸ್. ಸೊ ಇಲ್ಲಿ ಈ ನದಿಯ ನೀರನ್ನು ನಾವು ಎಲ್ಲಿ ಬರಗಾಲ ಪೀಡಿತ ಪ್ರದೇಶಗಳಿದಾವಲ್ಲ ಅಲ್ಲಿಗೆ ಈ ನೀರನ್ನು ಹರಿಸಬೇಕು ಅಂತಕ್ಕಂತಹದ್ದು ಒಂದು ಉದ್ದೇಶ ಇದೆ. ಸೊ ಈಗ ನೋಡೋಣ ಡೀಟೇಲ್ ಆಗಿ. ಸೊ ಎಲ್ಲಿಂದ ಹರಿತದೆ ಈ ನದಿ ಏನು ಅನ್ನೋದನ್ನು ನಾವು ಇವಾಗ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಈ ಎತ್ತಿನ ಹೊಳೆ ಅಂತಕ್ಕಂಥ ನದಿ ಏನಿದೆಯಲ್ಲ, ಸೊ ಇದು ಹುಟ್ಟತಕ್ಕಂಥದ್ದು ಇದು ಹಾಸನದಲ್ಲಿ. ಸೊ ಇದು ಹಾಸನ ಜಿಲ್ಲೆಯ ಪಶ್ಚಿಮ ಘಟ್ಟಗಳೇನಿದ್ದಾವೆ, ಸೊ ಅಲ್ಲಿ ಇದರ ಹುಟ್ಟು. ಅಲ್ಲಿಂದ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಟುವರ್ಡ್ಸ್ ದ ವೆಸ್ಟ್, ಪಶ್ಚಿಮದ ಕಡೆಗೆ ಮುಖ ಮಾಡಿ ಹರಿತಕ್ಕಂಥ ಒಂದು ನದಿ ಇದು. ಸೊ ಹಾಸನದಲ್ಲಿ ಹುಟ್ಟಿ ಎಲ್ಲಿಂದ ಅದು ದಕ್ಷಿಣ ಕನ್ನಡಕ್ಕೆ ಹೋಗಿ ಅಲ್ಲಿಂದ ಇದು ನೇತ್ರಾವತಿ, ಇದು ನೇತ್ರಾವತಿ ನದಿಯನ್ನು ಸಹಿತ ಸೇರ್ತದೆ. ನೇತ್ರಾವತಿ ಇದು ಉಪನದಿ ಇದು. ಸೊ ಈ ರೀತಿ ಹರಿತಕ್ಕಂಥ ನದಿ. ಸೊ ಈಗ ಉದ್ದೇಶ ಏನಪ್ಪ ಈ ಎತ್ತಿನ ಹೊಳೆ ಪ್ರಾಜೆಕ್ಟ್ ಅಂತ ಹೇಳಿದರೆ, ಈ ಎತ್ತಿನ ಹೊಳೆ ಅಂತಕ್ಕಂಥ ನದಿ ಏನಿದೆ, ಸೊ ಇದರಿಂದ ನಾವು ನೀರನ್ನು ಡೈವರ್ಟ್ ಮಾಡಿಕೊಂಡು ಇದನ್ನು ನಾವು ಬರಪೀಡಿತ ಪ್ರದೇಶಗಳಾದಂತಹ ಒಂದಿಷ್ಟು ಪ್ರದೇಶಗಳಿಗೆ ನಾವು ಕೊಡಬೇಕು. ಯಾವ್ಯಾವ ಪ್ರದೇಶಗಳಂತ ಹೇಳಿದರೆ, ಒಂದು ಚಿಕ್ಕಬಳ್ಳಾಪುರ. ಸೊ ಇದು ನೋಡಿ, ಇವಾಗ ನಮ್ಮ ರಾಜ್ಯ ಹಿಂಗಿದೆ. ಸೊ ಒಂದು ರಫ್ ಮ್ಯಾಪ್ನ ಬಿಡಿಸ್ತಾ ಇದ್ದೀನಿ, ಕರ್ನಾಟಕ ಮ್ಯಾಪ್ನ. ಈ ಥರ ಇದೆ. ಇಲ್ಲಿ ಹಾಸನ ಅಂತ ತಿಳ್ಕೊಳ್ಳಿ. ಇಲ್ಲಿ ಈ ನದಿ ಹುಟ್ಟಿ ಹರಿತದೆ, ಎತ್ತಿನ ಹೊಳೆ ನದಿ. ಸೊ ಈ ಕಡೆ ಪ್ರದೇಶಗಳ ಚಿಕ್ಕಬಳ್ಳಾಪುರ, ಕೋಲಾರ, ಅದಾದಮೇಲೆ ಚಿತ್ರದುರ್ಗ, ತುಮಕೂರು, ರಾಮನಗರ. ಸೊ ಈ ಪ್ರದೇಶಗಳು ಸ್ವಲ್ಪ ಬರ ಪ್ರದೇಶ ಇವು. ಇಲ್ಲಿ ಅಷ್ಟೊಂದು ಮಳೆ ಆಗೋದಿಲ್ಲ, ಅದಕ್ಕೆ ಇಲ್ಲಿನ ನೀರನ್ನು ಇಲ್ಲಿಗೆ ಹರಿಸಬೇಕು, ಕುಡಿಯೋ ನೀರು ಸಂಬಂಧ ಅಂಥೇಳಿ ಈ ಉದ್ದೇಶ ಇರತಕ್ಕಂಥದ್ದು. ಸೊ ನೆನ್ಪಿಟ್ಕೋರಿ, ಚಿಕ್ಕಬಳ್ಳಾಪುರ ಒಂದು, ಆಮೇಲೆ ಕೋಲಾರ, ಅದಾದಮೇಲೆ ತುಮಕೂರು, ರಾಮನಗರ, ಆಮೇಲೆ ಬೆಂಗಳೂರು ರೂರಲ್, ಬೆಂಗಳೂರು ಗ್ರಾಮೀಣ ಪ್ರದೇಶ, ಮತ್ತು ಕೆಲವೊಂದಿಷ್ಟು ಪಾರ್ಟ್ಸ್ ಆದಂತಹ ಚಿತ್ರದುರ್ಗ ಮತ್ತು ಹಾಸನ. ಇಷ್ಟು ಪ್ರದೇಶಗಳಿಗೆ ಸಹಾಯ ಆಗ್ತದೆ ಕುಡಿಯೋ ನೀರಿಗೆ. ಇದು ಕುಡಿಯೋ ನೀರು ನೆನ್ಪಿಟ್ಕೋರಿ. ಇಟ್ ಈಸ್ ಫಾರ್ ಡ್ರಿಂಕಿಂಗ್ ವಾಟರ್, ನಾಟ್ ಫಾರ್ ಇರಿಗೇಷನ್ ಸಂಬಂಧ ಅಲ್ಲ. ಇದು ಮೇನ್ಲಿ ಇರೋದು ಕುಡಿಯೋ ನೀರು ಸಂಬಂಧ. ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ರಾಮನಗರ, ಬೆಂಗಳೂರು ರೂರಲ್ಲು, ಚಿತ್ರದುರ್ಗ, ಹಾಸನ, ಇಷ್ಟು ಪ್ರದೇಶಕ್ಕೆ ಇದು ಸಹಾಯ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇರೋದು. ಸೊ ಈ ಎತ್ತಿನ ಹೊಳೆಯ ಪ್ರಾಜೆಕ್ಟಲ್ಲಿ ಏನೇನು ಕೆಲಸಗಳು ಇರಬೇಕು, ಏನೇನು ವರ್ಕ್ ಮಾಡ್ಬೋದು ಈ ಪ್ರಾಜೆಕ್ಟಲ್ಲಿ ಅಂತ ಹೇಳಿದ್ರೆ, ಮೊದಲನೇದು ಏನು ಮಾಡ್ತಾರೆ ಅಂದರೆ, ಚೆಕ್ ಡ್ಯಾಮ್ಸ್ನ ಬಿಲ್ಡ್ ಮಾಡ್ತಕ್ಕಂಥ ಪ್ಲ್ಯಾನ್. ಚೆಕ್ ಡ್ಯಾಮ್ಸ್ ಅಂದರೆ ಗೊತ್ತಿದೆ ಅನ್ಸುತ್ತೆ ನಿಮಗೆ. ಸೊ ಈಗ ನೋಡಿ, ಒಂದು ನದಿ ಹರಿತದೆ ಅನ್ಕೋರಿ. ಸೊ ಈ ನದಿಗೆ ಏನು ಮಾಡ್ತಾರೆ ಅಂತೇಳಿ ಸಣ್ಣ ಸಣ್ಣ ಡ್ಯಾಮ್ಸ್ಗಳನ್ನು ಕಟ್ತಾರೆ. ದೊಡ್ಡ ಡ್ಯಾಮ್ಸು, ಈ KRS ಡ್ಯಾಮು, ಈ ಕೃಷ್ಣಾ ನದಿ ಮೇಲೆ ಇರತಕ್ಕಂಥ ಆಲ್ಮಟ್ಟಿ ಡ್ಯಾಮ್ ಇದಾವಲ್ಲ, ಇವು ಭಾಳ ದೊಡ್ಡ ಡ್ಯಾಮ್ಗಳಿವು. ಚೆಕ್ ಡ್ಯಾಮ್ ಅಂದರೆ ಸಣ್ಣ ಸಣ್ಣ ಡ್ಯಾಮ್ಗಳನ್ನ ಕಟ್ಟಲಾಗುತ್ತೆ. ಸಣ್ಣದಾಗಿ ನೀರು ಇಲ್ಲಿ ಸ್ಟೋರ್ ಆಗಬೇಕು, ಹೆಚ್ಚಿನದು ಹರಿದು ಮುಂದೆ ಹೋಗಬೇಕು. ಸೊ ಈ ಥರ ಇಲ್ಲಿ ಸ್ಟೋರ್ ಆದಾಗ ಇಲ್ಲಿನ ಪ್ರದೇಶಗಳಿರ್ತಂಥ ಜನಗಳು ಇವರು ನೀರನ್ನು ಉಪಯೋಗಿಸ್ಕೋಬೋದು. ಇವರು ನಾವು ಚೆಕ್ ಡ್ಯಾಮ್ಸ್ ಅಂತ ಹೇಳ್ತೀವಿ. ಈ ಥರ ಚೆಕ್ ಡ್ಯಾಮ್ಸನ್ನು ಕಟ್ಟಬೇಕು. ಎಲ್ಲಿ ಎತ್ತಿನ ಹೊಳೆಯ ನದಿಯ ಹರಿವು ಏನಿದೆ, ಸೊ ಅಲ್ಲಿ ನಾವು ಚೆಕ್ ಡ್ಯಾಮ್ಸ್ನ ಕಟ್ಟೋದು. ಎರಡನೇದು ವರ್ಕ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ನೀರನ್ನು ನಾವು ಪಂಪ್ ಮಾಡಬೇಕು. ಇಟ್ ಶುಡ್ ಬಿ ಪಂಪ್ಡ್ ಟು ಎ ಹೈಟ್ ಆಫ್ ಅರೌಂಡ್ 1000 ಮೀಟರ್ಸ್. ಈ ಎತ್ತಿನ ಹೊಳೆ ನದಿ ಹರಿತಾ ಇದೆಯಲ್ಲ, ಇಲ್ಲಿನ ನೀರನ್ನು ಪಂಪ್ ಮಾಡಬೇಕು ನಾವು. ಅಟ್ಲೀಸ್ಟ್ 1000 ಮೀಟರ್ಸ್ ಅಥವಾ 1 ಕಿಲೋಮೀಟರ್ ಮೇಲ್ಗಡೆ ಪಂಪ್ ಮಾಡಿ, ಅಲ್ಲಿಂದ ನಾವು ಈ ಪೂರ್ವದ ಕಡೆ ಇರತಕ್ಕಂಥ ನಮ್ಮ ಪ್ರದೇಶಗಳಿದ್ದಾವೆ, ಇಲ್ಲಿ ಇರ್ತಕ್ಕಂಥ ಪ್ರದೇಶ, ಇಲ್ಲಿಂದ ಪಂಪ್ ಮಾಡಿ ಈ ಪ್ರದೇಶಗಳಿಗೆ ಹರಿಸಬೇಕು. ಈಸ್ಟ್ ಅಥವಾ ಪೂರ್ವದ ಕಡೆ ಇರತಕ್ಕಂಥ ಆ ಜಿಲ್ಲೆಗಳಿಗೆ ಹರಿಸಬೇಕು ಅಂತಕ್ಕಂಥದ್ದು. ಸೊ ಇದರ ಲೆಂತ್ ಪೈಪ್ಲೈನನ್ನು ಹೆಂಗೆ ಹರಿಸಬೇಕು ಅಂತ ಹೇಳಿದರೆ, ಥ್ರೂ ಕೆನಲ್ ಮತ್ತು ಪೈಪ್ಲೈನ್, ಈ ಥರ ನಾವು ಹರಿಸಬೇಕು. ಟೋಟಲ್ ಲೆಂತ್ ಇರೋದು 270 ಕಿಲೋಮೀಟರ್ಸ್ ಪ್ಲ್ಯಾನ್ ಇದೆ. ಇದರ ಪ್ರಾಜೆಕ್ಟಿನ ಪ್ಲ್ಯಾನ್. ಆ್ಯಂಡ್ ಇಟ್ಸ್ ಎಸ್ಟಿಮೇಟೆಡ್ ಕಾಸ್ಟ್, ಅಂದಾಜು ಮೊತ್ತ ಇರತಕ್ಕಂಥದ್ದು 13,000ದಿಂದ 15,000 ಕೋಟಿ. ಎಸ್ಟಿಮೇಟೆಡ್ ಪ್ರಾಜೆಕ್ಟ್. ಆ್ಯಂಡ್ ಯಾರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ, ಹೂ ಈಸ್ ಇಂಪ್ಲಿಮೆಂಟಿಂಗ್ ಇಟ್? ಇಂಪ್ಲಿಮೆಂಟೆಡ್ ಬೈ ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್. ಇವರು ಈ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ನೆನ್ಪಿಟ್ಕೋರಿ. ಸೊ ಇಲ್ಲಿ ನೀರಾವರಿ ನಿಗಮ ಅಂತಿದೆ, ಬಟ್ ಹಂಗಂತ ಹೇಳಿ ಈ ಪ್ರಾಜೆಕ್ಟ್ ಮೇನ್ಲಿ
ಈಸ್ ಫಾರ್ ಡ್ರಿಂಕಿಂಗ್ ವಾಟರ್, ನಾಟ್ ಫಾರ್ ಇರಿಗೇಷನ್. ನೀರಾವರಿಗೆಲ್ಲ, ಇದು ಕುಡಿಯೋ ನೀರಿಗೆ ಮೇನ್ ಆಗಿ ಇರೋದು ಪರ್ಪಸ್. ಸೊ ಈ ಒಂದು ಎತ್ತಿನ ಹೊಳೆ ಪ್ರಾಜೆಕ್ಟಿನಿಂದ ಆಗ್ತಕ್ಕಂಥ ಲಾಭಗಳು ಏನಂತ ಹೇಳಿದ್ರೆ, ಸೊ ಏನು ಲಾಭ ಅಂತ ಕೇಳಿದ್ರೆ, ಸೊ ಮೊದಲನೇದಾಗಿ ಏನಾಗುತ್ತೆ, ಈ ಡ್ರಾಟ್ ಹಿಟ್ ರೀಜನ್ಸ್ ಇಂದ ಬರಪೀಡಿತ ಪ್ರದೇಶಗಳು, ಓಕೆ, ಅಲ್ಲಿ ಕುಡಿಯೋ ನೀರು ಸೌಲಭ್ಯ ಸಿಗುತ್ತೆ, ಡ್ರಿಂಕಿಂಗ್ ವಾಟರ್ ಫಾರ್ ದ ಪೀಪಲ್. ಆ್ಯಂಡ್ ಇನ್ನೊಂದು ಇದರ ಉದ್ದೇಶ ಏನಂತ ಹೇಳಿದ್ರೆ, ಎಕ್ಸೆಸ್ ವಾಟರ್, ಈ ಎತ್ತಿನ ಹೊಳೆ ನದಿಯ ಎಕ್ಸೆಸ್ ವಾಟರ್, ಎಕ್ಸೆಸ್ ಫ್ಲಡ್ ಆಗ್ತಕ್ಕಂಥ ವಾಟರ್ ಏನಿದೆ, ನೀರು, ಅದನ್ನು ನಾವು ಈ ಜಿಲ್ಲೆಗಳಿಗೆ ಹರಿಸಬೇಕು ಅನ್ನೋದು ಉದ್ದೇಶ. ಓಕೆ, ಇರೋದನ್ನು ಬಿಟ್ಟು ಎಕ್ಸೆಸ್ ಆಗಿ ಏನು ಬರುತ್ತಲ್ಲ, ಸೊ ಅಂದರೆ ನಾವು ಚೆಕ್ ಡ್ಯಾಮ್ ಕಟ್ಟೋ ಉದ್ದೇಶನೇ ಅದು. ಚೆಕ್ ಡ್ಯಾಮ್ ಕಟ್ಟಿದಾಗ ಏನಾಗುತ್ತೆ, ಸೊ ಎಕ್ಸೆಸ್ ವಾಟರ್ ಮುಂದೆ ಹರಿದು ಹೋಗ್ಬಿಡುತ್ತೆ. ಸೊ ಇಲ್ಲಿ ಹಿಂದಿನ ನೀರನ್ನು ನಾವು ಇದನ್ನು ಪಂಪ್ ಮಾಡಿ ಈ ಪ್ರದೇಶಗಳಿಗೆ ಹರಿಸ್ಬೋದು, ಎಕ್ಸೆಸ್ ಫ್ಲಡ್ ವಾಟರ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಮೂರನೇದು, ಇಟ್ ಡಸ್ ನಾಟ್ ಹಾರ್ಮ್ ಇರಿಗೇಷನ್ ಇನ್ ಕೋಸ್ಟಲ್ ಬೆಲ್ಟ್. ನಮ್ಮ ಕರ್ನಾಟಕದ ಕೋಸ್ಟಲ್ ಬೆಲ್ಟ್, ದಕ್ಷಿಣ ಕನ್ನಡದಲ್ಲಿ ಈ ನೀರಾವರಿ ಏನು ಇದು ಧಕ್ಕೆ ಉಂಟು ಮಾಡಲ್ಲ ಈ ಪ್ರಾಜೆಕ್ಟ್ ಅನ್ನೋದು ಗೌರ್ಮೆಂಟ್ ಆಗಲಿ ಅಥವಾ ಇದನ್ನು ಸಪೋರ್ಟ್ ಮಾಡೋರಾಗಲಿ ಇವರ ಒಂದು ಆರ್ಗ್ಯುಮೆಂಟು. ಸೊ ಇಲ್ಲಿ ನೋಡಿ, ನಾವು ಕೇವಲ ಅಂತಾರಾಜ್ಯ ನದಿಗಳ ಇಂಟರ್ಸ್ಟೇಟ್ ರಿವರ್ ಏನಿದೆಯಲ್ಲ ಅದರ ಬಿಕ್ಕಟ್ಟನ್ನು ನೋಡಿದ್ವಿ. ಆದರೆ ಇಲ್ಲಿ ಇದೆಯಲ್ಲ ಎತ್ತಿನ ಹೊಳೆ, ಇದು ನಮ್ಮ ರಾಜ್ಯದಲ್ಲಿ ಆಗ್ತಕ್ಕಂಥ ಬಿಕ್ಕಟ್ಟಿದು, ನಮ್ಮ ರಾಜ್ಯದಲ್ಲೇ ಇರುವ ಬಿಕ್ಕಟ್ಟಿದು. ಓಕೆ, ಸೊ ಇಲ್ಲಿ ಹಾಸನದಲ್ಲಿ ಹುಟ್ಟಿ ಈ ಕಡೆ ದಕ್ಷಿಣ ಕನ್ನಡದಿಂದ ಹರಿತಕ್ಕಂಥ ಈ ನದಿಯನ್ನು ನಾವು ಒಂಚೂರು ಡೈವರ್ಟ್ ಮಾಡ್ಕೋತೀವಪ್ಪ ಈ ಕಡೆ ಬರಗಾಲ ಪೀಡಿತ ಪ್ರದೇಶ ಅಂದರೆ, ಇಲ್ಲಿರ್ತಕ್ಕಂಥ ಜಿಲ್ಲೆಗಳು ಇದನ್ನೇನು ಮಾಡ್ತಾರೆ, ವಿರುದ್ಧ ಮಾಡ್ತಾ ಇದ್ದಾರೆ. ಓಕೆ, ಇದು ನೋಡಿ, ಸೊ ನಾವು ಕೆಲವೊಂದ್ಸರಿ ಬೇರೆ ರಾಜ್ಯಕ್ಕೆ ಬೈತೀವಿ, ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಓಕೆ, ಸೊ ಹೊಡೆದಾಡ್ತಾರೆ ನಮ್ಮ ನದಿ ನಮ್ಮ ಕಾವೇರಿ ಅಂತೆಲ್ಲ ಕಿತ್ತಾಡ್ತೀವಿ. ಆದರೆ ಇಲ್ಲಿ ನೋಡಿ, ಇಲ್ಲಿರ್ತದ್ದು ನಮ್ಮ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಬಿಕ್ಕಟ್ಟಿದು. ಸೊ ಇವ್ರು ಯಾಕೆ ಅಪೋಸ್ ಮಾಡ್ತಾ ಇದ್ದಾರೆ, ವೈ ದೇ ಆರ್ ಅಪೋಸಿಂಗ್ ಅನ್ನೋದು ನೋಡೋದಾದರೆ, ಮೊದಲನೇದಾಗಿ ಇವರ ಒಂದು ವಾದ ಏನಂತ ಹೇಳಿದ್ರೆ, ವೆಸ್ಟರ್ನ್ ಘಾಟ್ಸ್ ಅಥವಾ ಈ ಪಶ್ಚಿಮ ಘಟ್ಟಗಳಿದಾವಲ್ಲ, ಸೊ ಇದು ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಓಕೆ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಸೊ ಈ ವೆಸ್ಟರ್ನ್ ಘಾಟ್, ಪಶ್ಚಿಮ ಘಟ್ಟದಲ್ಲಿ ಇರ್ತಕ್ಕಂಥ ಕಾಡು ಪ್ರದೇಶ, ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಸೊ ತುಂಬ ರಿಚ್ ಆಗಿದೆ. ಓಕೆ, ಇದು ಬಯೋಡೈವರ್ಸಿಟಿ ಹಾಟ್ಸ್ಪಾಟು. ಈ ಒಂದು ಪ್ರಾಜೆಕ್ಟಿಂದ ಇದಕ್ಕೆ ಧಕ್ಕೆ ಬರ್ಬೋದು. ಆ್ಯಂಡ್ ಆಲ್ಸೋ ಈ ಒಂದು ಟನಲ್ ಕನ್ಸ್ಟ್ರಕ್ಷನ್ನಿಂದ ಡಿಫಾರೆಸ್ಟೇಷನ್ ಆಗ್ಬೋದು, ಕಾಡು ನಾಶ ಆಗ್ಬೋದು ಅನ್ನೋದು. ಅದಾದಮೇಲೆ ಮೂರನೇದು ಏನಪ್ಪ ಅಂತ ಹೇಳಿದ್ರೆ, ಇದರಿಂದ ಏನಾಗ್ಬೋದು ಅಂತ ಹೇಳಿದ್ರೆ, ಮಾನ್ಸೂನ್ ಮಳೆ ಬರುತ್ತಲ್ಲ, ಸೊ ಅದಕ್ಕೆ ಧಕ್ಕೆ ಉಂಟಾಗ್ಬೋದು. ದ ಪ್ಯಾಟರ್ನ್ ಆಫ್ ಮಾನ್ಸೂನ್ ರೈನ್ಫಾಲ್ ಮೈಟ್ ಬಿ ಡಿಸ್ಟರ್ಬ್ಡ್ ಅನ್ನೋದು ಇವರ ವಾದ ಆಗಿದೆ. ಆ್ಯಂಡ್ ಆಲ್ಸೋ ಈ ಒಂದು ಎತ್ತಿನ ಹೊಳೆ ಪ್ರಾಜೆಕ್ಟಿಂದ ನೇತ್ರಾವತಿ ನದಿಗೆ ನೀರು ಕಡಿಮೆ ಆಗುತ್ತೆ. ಓಕೆ, ನೇತ್ರಾವತಿ ನೀರು ಏನಿದೆಯಲ್ಲ ಇದಕ್ಕೆ ನೀರು ಕಡಿಮೆ ಆಗುತ್ತೆ. ಸೊ ಇಟ್ ವಿಲ್ ಅಫೆಕ್ಟ್ ದ ಫಿಶಿಂಗ್, ಅಗ್ರಿಕಲ್ಚರ್ ಮತ್ತು ಡ್ರಿಂಕಿಂಗ್ ವಾಟರ್, ಇವಕ್ಕೆ ಧಕ್ಕೆ ಆಗುತ್ತೆ ಅನ್ನೋದು ಕೂಡ ಇವರ ವಾದ ಆಗಿದೆ. ಸೊ ಈ ರೀತಿ ಒಂದಿಷ್ಟು ಲೀಗಲಿ ಒಂದಿಷ್ಟು ಕಷ್ಟಗಳಿದ್ದಾವೆ ಈ ಪ್ರಾಜೆಕ್ಟ್ಗೆ. ಸೊ ಇಟ್ ಈಸ್ ದೇರ್ ಇನ್ ದ ಕರ್ನಾಟಕ ಹೈಕೋರ್ಟಲ್ಲಿ ಕೇಸ್ ಇದೆ, ಮತ್ತು ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ಲೂ ಕೂಡ ಇದರ ಒಂದು ಕೇಸ್ ಇದೆ NGTಯಲ್ಲಿ. ಸೊ ಇವೆಲ್ಲ ಒಂದಿಷ್ಟು ಕೇಸಸ್ಗಳು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಈ ನೇತ್ರಾವತಿ ನದಿ ಇದೆಯಲ್ಲ, ಈ ನೇತ್ರಾವತಿ ನದಿ, ಸೊ ಇದು ಒಂದು ಪುಣ್ಯ ಸ್ಥಳ, ನಮ್ಮ ಕರ್ನಾಟಕದ ಪುಣ್ಯ ಸ್ಥಳ ಅಂತ ಹೇಳ್ತೀವಿ. ಆ ಪುಣ್ಯ ಸ್ಥಳದ ಮೂಲಕ ಹಾದು ಹೋಗ್ತದೆ. ಸೊ ಅದು ಯಾವುದಪ್ಪ ಅಂತ ಹೇಳಿದ್ರೆ ಅದು ಧರ್ಮಸ್ಥಳ. ಓಕೆ, ಸೊ ಇದಿಷ್ಟು ಎತ್ತಿನ ಹೊಳೆ ಮತ್ತು ನೇತ್ರಾವತಿ ಬಗ್ಗೆ ಇರತಕ್ಕಂಥದ್ದು. ಎಲ್ರಿಗೂ ಧನ್ಯವಾದ.